ಇವತ್ತು ಮಂಡ್ಯ ಜಿಲ್ಲೆಯ ಜನತೆಯನ್ನು ಬಯಸಿದ್ದಾರೆ. ನಾನು ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಂಥದ್ದು ರಾಮನಗರ ಜಿಲ್ಲೆ ಅನ್ನೋದು. ನಾನು ಈ ಭೂಮಿಗೆ ಹೋಗೋವರೆಗೂ ಅದು ನನ್ನ ಹೃದಯದಲ್ಲಿ ಇರುತ್ತೆ. ಅದನ್ನು ನಾನು ಮರೆಯಲಿಕ್ಕಾಗಲ್ಲ. ನಾನು 2018 ಚುನಾವಣೆ ನನ್ನ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತ ಬಂಧುಗಳ 17-20 ವರ್ಷದ ಅವರ ನೋವೇನಿತ್ತು, ಆ ನೋವಿಗೆ ತಲೆ ಕೊಟ್ಟೆಯಲ್ಲಿ ರಾಮನಗರದಲ್ಲೂ ಚುನಾವಣೆಗೆ ನಿಂತೆ, ಚನ್ನಪಟ್ಟಣದಲ್ಲೂ ಚುನಾವಣಾ ಅಭ್ಯರ್ಥಿ ಆದೆ. ಬಹುಶಃ ಯಾವುದೇ ಒಬ್ಬ ರಾಜಕಾರಣಿ ಕಾರ್ಯಕರ್ತರಿಗೋಸ್ಕರವಾಗಿ ಅಕ್ಕಪಕ್ಕದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಲ್ತಕ್ಕಂಥ ಎದೆಗಾರಿಕೆ ಯಾರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನನ್ನ ಕಾರ್ಯಕರ್ತರ ಒಂದು ಬದುಕಿಗೋಸ್ಕರವಾಗಿ ನನ್ನ ಕಾರ್ಯಕರ್ತರು 20 ವರ್ಷ ಯಾವೊಂದು ನೋವು ಪಟ್ಟಿದ್ರು, ಅವ್ರಿಗೋಸ್ಕರ ತಲೆ ಕೊಟ್ಟೆಯಲ್ಲಿ ಚನ್ನಪಟ್ಟಣದಲ್ಲೂ 2 ಕಡೆ ಅರ್ಜಿ ಹಾಕಿದೆ. 2 ಕಡೆನೂ ನಾನು ಚುನಾವಣೆಗೆ ಮತ ಕೇಳಲಿಕ್ಕೆ ಹೋಗದೇ ಇದ್ದರು ಆ 2 ಕ್ಷೇತ್ರದ ಜನತೆ ಮತ ಕೊಟ್ಟಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಿನ್ನೆ ನಾನು ಚನ್ನಪಟ್ಟಣದ ಪ್ರಮುಖ ನಾಯಕರುಗಳ ಸಭೆ ಒಂದು ಮಾಡಿದ್ದೇನೆ. ಸ್ವಲ್ಪ ಅವರಲ್ಲಿ ನೋವಿದೆ, ನಾನು ಒಪ್ಕೋತೀನಿ. ಇಲ್ಲ, ನಮ್ಮನ್ನು ಬಿಟ್ಟು ಹೋಗೋದು ಬೇಡ, ಇವತ್ತಿಲ್ಲೇ ಇರಬೇಕು ಅಂತಕ್ಕಂಥದ್ದು ಅವರ ಬಯಕೆ ಇದೆ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಯಾವ ಕಾರಣಕ್ಕೋಸ್ಕರವಾಗಿ ನಾನು ಅನಿವಾರ್ಯವಾಗಿ ತೀರ್ಮಾನವನ್ನು ಮಾಡಲೇಬೇಕಾಗಿದೆ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಿನ್ನೆ. ಅದರಲ್ಲಿ ಕೆಲವರಲ್ಲಿ ನನ್ನ ಒಂದು ವಿವರಣೆ ಕೊಟ್ಟ ನಂತರ ಸಹಮತವನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಅಸಮಾಧಾನವನ್ನು ಹೇಳಿದ್ದಾರೆ. ಆದರೆ ಇವತ್ತು ಮಂಡ್ಯ ರಾಜಕಾರಣದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ 7 ಸ್ಥಾನಗಳನ್ನು ಕೊಟ್ಟಂಥ ಪುಣ್ಯಾತ್ಮರು ಮಂಡ್ಯ ಜಿಲ್ಲೆಯ ಜನತೆ. ಅವ್ರನ್ನೂ ನಾನು ಮರೆಯಾಗಿಲ್ಲ. ಜನ್ಮ ಕೊಟ್ಟಿದ್ದು ರಾಮನಗರ, ಜನ್ಮ ಕೊಟ್ಟಿದ್ದು ನಾನು ಹುಟ್ಟಿದ್ದು ಹಾಸನ, ರಾಜಕೀಯ ಜನ್ಮ ಸಿಕ್ಕಿದ್ದು ರಾಮನಗರ, ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ದು ಮಂಡ್ಯ ಮತ್ತು ಮೈಸೂರು. ಸ್ವಲ್ಪ ನನ್ನ ಆತ್ಮೀಯತೆ ಇರತಕ್ಕಂಥದ್ದು. ಇಲ್ಲಿ ಚನ್ನಪಟ್ಟಣದ ಕಾರ್ಯಕರ್ತರು ನಾನು ಅದನ್ನು ಹೇಳಿದೆ. ಅವತ್ತು ನಿಮ್ಮ ನೋವಿಗೆ ಸ್ಪಂದಿಸಿದ್ದೇನೆ, ನಿಮಗೆ ಗೌರವ ತಂದು ಕೊಟ್ಟಿದ್ದೇನೆ, ತಲೆಬಾಗಿದ್ದೇನೆ. ದಯವಿಟ್ಟು ಅನ್ಯಥಾ ನನ್ನ ಬಗ್ಗೆ ಅನುಮಾನ ಪಡಬೇಡಿ. ನಿಮ್ಮನ್ನು ಎಂದೂ ಕೈ ಬಿಡೋ ಪ್ರಶ್ನೆ ಇಲ್ಲ. ಚನ್ನಪಟ್ಟಣ ಇವತ್ತು ನಾವೇನು ಗೆದ್ದಿದ್ದೀರಿ, ನಿಮ್ಮಿಂದ ನಿಮ್ಮ ಶ್ರಮದಲ್ಲಿ ಗೆದ್ದಿದ್ದೇವೆ. ಆ ಕ್ಷೇತ್ರ ಉಳಿಸ್ಕೊಳ್ಳತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತಲೂ ಹೇಳಿದ್ದೇನೆ. ಅದರ ಜೊತೆಗೆ ಇವತ್ತು ಮಂಡ್ಯದ ವಿಷಯದಲ್ಲಿ ನಮ್ಮ ಪಕ್ಷದ ಭವಿಷ್ಯದ ಮುಂದಿನ ದಿನಗಳು ಇವತ್ತು ಇರತಕ್ಕಂಥದ್ದು. ನಮ್ಮ ಪಕ್ಷ ಇವತ್ತು ಮತ್ತೆ ಪುನಃ ಇವತ್ತೇ ನೆಲ ಕಚ್ಚಿದ್ದೇವೆ. ಇವತ್ತು ಮತ್ತೆ ನಾವು ಸ್ಫುಟದ ಹೇಳಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಭಾವನೆ ಏನು ಕಾಣ್ತಾ ಇದ್ದೇನೆ. ಆ ಕಾರ್ಯಕರ್ತರ, ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು, ಹೌದು 2018 ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒಂದೊಂದು ಕ್ಷೇತ್ರದಲ್ಲಿ 50-55 ಸಾವಿರ ಬಹುಮತದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ರು. ತಪ್ಪುಗಳು ಮಾಡ್ಕೊಂಡಿದ್ದೇವೆ, ಲೋಪದೋಷಗಳಿದೆ. ಆದರೂ ಸಹ ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಒಬ್ಬರು ಗೆದ್ದರು. KR ಪೇಟೆನಲ್ಲಿ 5 ಜನ ಸೋತಿರ್ಬೋದು. ಆದರೆ ನಮ್ಮ ಮತ್ತು ಕಾಂಗ್ರೆಸ್ನ ನಡುವೆ ಇರ್ತಕ್ಕಂಥ ಅಂತರ ಕೇವಲ 3,000 ಮತಗಳು. 3,000 ಮತಗಳಲ್ಲಿ ಈ 5 ಕ್ಷೇತ್ರಗಳಲ್ಲಿರ್ತಕ್ಕಂಥ 6 ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮತದ ಅಂತರ ಇರ್ತಕ್ಕಂಥದ್ದು. ಅದರಿಂದ ಆ ಕ್ಷೇತ್ರದಲ್ಲಿ ಜನತೆನೂ ಬಯಸ್ತಾ ಇದ್ದಾರೆ. ಇವತ್ತು ಜಿಲ್ಲೆಯ ಅಭಿವೃದ್ಧಿಗಳು ಕುಂಠಿತ ಆಗಿದೆ ಅಂತ ಹೇಳಿ ಪಾಪ ನನ್ನ ಸ್ನೇಹಿತರು ಹೇಳಿದ್ದಾರೆ. ಇವತ್ತು ನನ್ನನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದು ಎಂಥದ್ದು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಇದು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಅಂತೇಳಿ. ನಿಗಮ ಮಂಡಳಿ ಅಧ್ಯಕ್ಷರನ್ನು ಮಾಡೋದು ಜಿಲ್ಲೆಯ ಅಭಿವೃದ್ಧಿಗೆ ಮಾಡ್ತಾರೋ ಯಾತಿಗೆ ಮಾಡ್ತಾರೆ ಅನ್ನೋದು ಜನತೆಗೆ ಮತ್ತು ನಿಮಗೆ ಬಿಡ್ತೇನೆ. ಇವತ್ತು ನಾನು ಆ ವಿಷಯಗಳ ಬಗ್ಗೆ ಮುಂದೆ ಚರ್ಚೆ ಮಾಡ್ಕೊಳ್ಳೋಣ. ಆದರೆ ಇವತ್ತು ನನ್ನ ಪಕ್ಷದ ಭವಿಷ್ಯ, ನನ್ನ ಪಕ್ಷದ ಒಂದು ಪ್ರಮುಖವಾದಂಥ ಹೃದಯದ ಭಾಗ ಜನತಾದಳದ್ದು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಏನು ಬಯಸ್ತಾ ಇದ್ದಾರೆ. ನನಗೆ ಚುನಾವಣೆ ನಡೆಸ್ತಕ್ಕಂಥದ್ದು ಇಲ್ಲ, ಟೂರಿಂಗ್ ಟಾಕೀಸ್ ಅಂತ ಹೇಳಿದ್ದಾರೆ. ಟೂರಿಂಗ್ ಟಾಕೀಸನ್ನು ಇವತ್ತೇನು ಚರ್ಚೆ ಮಾಡ್ತಾರೆ, ಅವತ್ತು ಹಿಂದಿನ ಕಾಲ ಟೂರಿಂಗ್ ಟಾಕೀಸ್ಗಳು ಜೀವನ ಹೆಂಗಿತ್ತು ಅನ್ನೋದು ಗೊತ್ತಿದೆ ನನಗೆ. ಇವತ್ತು ನನ್ನ ಪರಿಸ್ಥಿತಿನೂ ರಾಜಕೀಯದಲ್ಲಿ ಅದೇ ಪರಿಸ್ಥಿತಿಲಿದ್ದೇನೆ. ನನ್ನ ಪಕ್ಷ ಉಳಿಸ್ಕೊಳ್ಳಿಕ್ಕೆ, ಈ ಪಕ್ಷದ ಶಕ್ತಿಯನ್ನು ಇವತ್ತು ಭದ್ರಗೊಳಿಸ್ಲಿಕ್ಕೆ ಆ ಬೇರ್ ಗಟ್ಟಿಯಾಗಬೇಕಾಗಿದೆ. ಹೊಸದಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಮತ್ತೆ ಪುನಃ ಈ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀನು ಬರಬೇಕು ಅಂತ ಏನು ನನಗೇನು ಆದೇಶ ನೀಡ್ತಾ ಇದ್ದಾರೆ. ಇವತ್ತು ಕಳೆದ ಚುನಾವಣೆ ಬಗ್ಗೆ ನಾನು ಚರ್ಚೆ ಮಾಡಲ್ಲ.
ಕಳೆದ ಚುನಾವಣೆ ನಮಗೆ ನೈತಿಕವಾಗಿ ಸೋಲಲ್ಲ. ಅದು ನಿಮ್ಮ ಅಂಕಿಅಂಶಗಳ ಆಧಾರದ ಮೇಲೆ ನಮಗೆ ಸೋಲಾಗಿರ್ಬೋದು. ನೈತಿಕವಾಗಿ 2019 ಲೋಕಸಭೆಯಲ್ಲೂ ನಾವು ಗೆದ್ದಿದ್ದೇವೆ. ಅದು ನನ್ನಲ್ಲಿರ್ತಕ್ಕಂಥ ಆ ನಂಬಿಕೆ. ಈ ಚುನಾವಣೆಯ ಮುಖಾಂತರ ಮತ್ತೆ ಏನು ನಾವು ಮುಗಿಸೇ ಇದ್ದೇವೆ, ಇವತ್ತು ಹಳೆ ಕರ್ನಾಟಕ ಭಾಗದಲ್ಲಿ JDSನ ಸಂಪೂರ್ಣ ನಾಶ ಮಾಡಿದ್ದೇವೆ ಅಂತಕ್ಕಂಥ ಆ ಒಂದು ದುರಂಕಾರದ ಮಾತುಗಳಿದೆಯಲ್ಲ, ಅದಕ್ಕೆ ಅದೇ ಜನತೆಯಿಂದ ಈ ಚುನಾವಣೆಯಲ್ಲಿ ಉತ್ತರವನ್ನು ಪಡೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಲೆಬಾಗ್ತಕ್ಕಂಥದ್ದಕ್ಕೆ ಚನ್ನಪಟ್ಟಣದ ಮತದಾರರು, ರಾಮನಗರ ಜಿಲ್ಲೆಯ ಮತದಾರರಿಗೆ ಇಲ್ಲಿಂದಲೇ ನಿಮ್ಮ ಮುಖಾಂತರವೇ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನನ್ನ ಮೇಲೆ ಅಪನಂಬಿಕೆ ಇಟ್ಕೋಬೇಡಿ. ಜಿಲ್ಲೆಯನ್ನು ನಾನು ಬದುಕಿರೋವರೆಗೂ ಬಿಟ್ಕೊಡಲ್ಲ. ಜಿಲ್ಲೆಯ ಅಭಿವೃದ್ಧಿ ಏನು ಅಂತಕ್ಕಂಥ ಗೊತ್ತಿ ಹೇಳ್ತಾರೆ, ಏನೋ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳಿ. ನಾನು ರಾಮನಗರ ಜಿಲ್ಲೆಗೆ ಕಾಲಿಟ್ಟಾಗ ಯಾವ ರೀತಿ ಆ ಜಿಲ್ಲೆ ಇತ್ತು, ಇವತ್ತು ಆ ಜಿಲ್ಲೆ ಯಾವ ರೀತಿ ಇದೆ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಅಲ್ಲಿ ನೋಡಿರ್ತಕ್ಕಂಥವ್ರಿಗೆ ಗೊತ್ತಿದೆ. ನಾನೇನು ಸರ್ಟಿಫಿಕೇಟ್ ತಗೋಬೇಕಾಗಿಲ್ಲ ಏನು ಮಾಡಿದ್ದೇನೆ ಅಂತ ಹೇಳಿ. ಅದರಿಂದ ಇವತ್ತು ಆ 2 ತಾಲೂಕಿನ ಜನತೆ ಇರ್ಬೋದು, ರಾಮನಗರ ಜಿಲ್ಲೆಯ ಜನತೆಗೂ ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ, ದಯವಿಟ್ಟು ಈ ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ 3 ಬಾರಿ ಹೃದಯದ ಚಿಕಿತ್ಸೆ ಕಳೆದ 17 ವರ್ಷದಲ್ಲಿ 3 ಬಾರಿ ಹೃದಯ ಚಿಕಿತ್ಸೆ, 2 ಬಾರಿ ಮಿದುಳಿಗೆ ಆದಂಥ ಪೆಟ್ಟು, ಇಷ್ಟೆಲ್ಲ ಆಗಿ ನಾನು ಇನ್ನೂ ಬದುಕಿದ್ದೇನೆ ಅಂದರೆ ನಾಡಿನ ಜನತೆಗೆ ಒಂದು ಮಾತು ಹೇಳ್ತೇನೆ, ಇವತ್ತು ನಾನು ಬದುಕಿರತಕ್ಕಂಥದ್ದು ದೇವರು ಇನ್ನೂ ನನಗೆ ಆಯುಷ್ ಕೊಟ್ಟಿರ್ತಕ್ಕಂಥದ್ದು, ನನ್ನಿಂದ ಈ ನಾಡಿಗೆ ಏನೋ ದೇವರು ಬಯಸಿದ್ದಾನೆ ನಾನು ಮಾಡಬೇಕು ಅಂತ ಹೇಳಿ. ಅದರಿಂದ ನನಗೆ ಈ 17 ವರ್ಷದಲ್ಲಿ 3 ಹೃದಯದ ಚಿಕಿತ್ಸೆ, 3 ಬಾರಿ, 2 ಬಾರಿ ಮಿದುಳಿಗೆ ಆದಂಥ ಪೆಟ್ಟಿರ್ಬೋದು. ಇನ್ನು ಬದುಕಿದ್ದೇನೆ ಅಂದರೆ ನನ್ನಿಂದ ಈ ನಾಡಿಗೆ ಏನೋ ಒಂದು ಸೇವೆ ಮಾಡಿಸ್ಬೇಕು ಅಂತಕ್ಕಂಥದ್ದು ಭಗವಂತನ ಇಚ್ಛೆ ಇದೆ ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಾಡಿನ ಜನತೆಗೆ, ವಿಶೇಷವಾಗಿ ಈ ಭಾಗದ ಜನತೆಗೆ ಮನವಿ ಮಾಡ್ತೇನೆ, ನಿಮ್ಮ ಕೈನಲ್ಲಿದೆ ಈ ಪಕ್ಷವನ್ನು ಉಳಿಸ್ತಕ್ಕಂಥದ್ದು. ಇದು ರೈತರ ಪಕ್ಷ, ನಾಡಿನ ಒಂದು ಏಳಿಗೆಗೆ, ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡಿರ್ತಕ್ಕಂಥ ಪಕ್ಷ. ಬೆಂಗಳೂರು ನಗರಕ್ಕೂ ಸಹ ಏನಾದರೂ ಕೊಡುಗೆ ಕೊಟ್ಟಿದ್ರೆ, ಬೆಂಗಳೂರಿನ ಅಭಿವೃದ್ಧಿಯನ್ನು ಕಂಡಿದ್ರೆ ಅದಕ್ಕೆ ಕಾರಣ ಜನತಾದಳ, ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದಲೂ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ಈ ಒಂದು ನಗರಕ್ಕೆ ಕೊಟ್ಟಂಥ ಕೊಡುಗೆ ಇತಿಹಾಸ ಇದೆ. ನಾವೇನು ದೊಡ್ಡ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಸಿಂಗಾಪುರ ಮಾಡ್ತೀವಿ ಅಂತ ಹೇಳಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಯಾವ ರೀತಿ ಕೆಲಸ ಮಾಡಿದ್ದೇವೆ, ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸಗಳ ದಾಖಲೆ ಸರ್ಕಾರದಲ್ಲೂ ಇದೆ, ನಿಮ್ಮ ಕಣ್ಣು ಮುಂದೆ ಇದೆ. ಇದನ್ನು ನಾಡಿನ ಜನತೆ ಈ ಬಾರಿ ಸ್ಮರಿಸ್ಕೊಳ್ಳಿ. ಒಂದು ಶಕ್ತಿ ನರೇಂದ್ರ ಮೋದಿಯವರ ಜೊತೆ ನಾವು ಕೈ ಜೋಡಿಸಿ ನಮ್ಮ ಅಳಿಲು ಸೇವೆಯನ್ನು NDA ಪರವಾಗಿ ಇವತ್ತೇನು ಸಲ್ಲಿಸ್ತಾ ಇದ್ದೇವೆ, ಆ ಶಕ್ತಿ ಇವತ್ತು ಈ ನಾಡಿನ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ. ಆ ನಿಟ್ಟಿನಲ್ಲಿ 28ಕ್ಕೆ 28 ಸ್ಥಾನದಲ್ಲಿ BJP ಮತ್ತು JDSನ NDA ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದೇ ನಾಡಿನ ಜನತೆ ಮುಂದೆ ನನ್ನ ಸಂದೇಶ. ಹೇಳಿದ್ನಲ್ಲ ಬ್ರದರ್, ಈಗ ಬ್ರದರ್, ಈಗ ಮಂಡ್ಯ ಶಾಸಕರು ಪ್ರಮುಖರದು ಒಂದು ಸಭೆ ಇವತ್ತು ಕರೆದಿದ್ದೇನೆ, ಕೋಲಾರದ್ದು ಕರೆದಿದ್ದೇನೆ. ಈಗ 4 ಗಂಟೆ 5 ಗಂಟೆ ಒಳಗೆ ನಿಮಗೆ ಸಂಪೂರ್ಣ ಮಾಹಿತಿ ಅಧಿಕೃತವಾಗಿ ನೀವು ಈಗಾಗಲೇ ಪ್ರಕಟ ಮಾಡ್ಕೊಂಡಿದ್ದೀರಿ, ಆ ಹೆಸರುಗಳು ಅಧಿಕೃತವಾಗಿ ನಿಮ್ಮ ಮುಂದೆ ಇಡ್ತೇನೆ. ಥ್ಯಾಂಕ್ ಯು ಬ್ರದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.